ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ತುಂಬ ಚಳಿ, ಹೇಳೋಕ್ಕೆ ಆಗಲ್ಲ, ಅಷ್ಟು ಚಳಿ ಇರುತ್ತೆ. ನಾವೆಲ್ಲ ಪ್ಯಾಕಿಂಗ್ ಆದರೆ ಕೆಲಸ ಮಾಡೋಕ್ಕಾಗಲ್ಲ. ಆ ಚಳಿಯಲ್ಲೇ ನಾವೆಷ್ಟೇ ನಿಧಾನವಾಗಿದ್ದರೂ ಒಂದು ಚಳಿ ಅಂತೂ ಕಾಡುತ್ತೆ. ಹಾಗೆಯೇ ನಾನು ಡೈಲಿ ರೋಟೀನ್ ಇದೇ ಇರುತ್ತಲ್ವ, ಒಂದು ಮಾಲ್ಟು ಅಥವಾ ಬ್ಲೂ ಟೀ ಅದನ್ನು ಮಾಡಿಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಬ್ಲೂ ಟೀಗೆ ನಾನೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಇವತ್ತಿನ ದಿವಸ ನಾನು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಹಬ್ಬ ಅಂತೂ ಹತ್ರಕ್ಕಂತೂ ಮಕರ ಸಂಕ್ರಾಂತಿ, ಹಂಗಾಗಿ ಅದಕ್ಕೆಲ್ಲ ಏನೇನು ಜೋಡಿಸ್ಕೋಬೇಕು, ಏನೇನು ಮಾಡಬೇಕು ಅಂತೇಳಿ ತಲೆ ಕೆಟ್ಟು ಹೋಗುತ್ತೆ. ಹಂಗಾಗಿ ಒಂದೊಂದೇ ನಿಧಾನವಾಗಿಯೇ ಮಾಡ್ಕೋಬೇಕು. ಹಂಗಾಗಿ ಅದು ಪ್ರಿಪ್ರೇಷನ್ಗಳು ಕೆಲವೊಂದನ್ನು ಮಾಡ್ಕೊಂಡಿದ್ದೀನಿ ನಾನು. ಹಾಗೆಯೇ ಡೈಲಿ ಕೆಲಸ ಏನಿರುತ್ತೆ, ಅದರಲ್ಲೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನೆಲ್ಲ ಫಸ್ಟು ಮನೆಯೆಲ್ಲ ನೀಟ್ ಮಾಡ್ಕೋಬೇಕಿತ್ತು. ಹಾಗೆಯೇ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಮನೆಯವರು ಇವತ್ತು ಶುಕ್ರವಾರ ಶಿಫ್ಟಿಂಗ್ ಇತ್ತು, ಕರೆಂಟು ಮಧ್ಯಾಹ್ನದಂಗಿರೋದ್ರಿಂದ ಅವರು ತೋಟಕ್ಕೆ ಇವತ್ತು ಹೋಗಲಿಲ್ಲ. ಹಾಗಾಗಿ ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಂಡ್ರೆ ನಾನೆಲ್ಲ ಕೆಲಸ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನೇ ಎಲ್ಲನೂ ಕೆಲಸನೂ ಕೂಡ ಮಾಡ್ತಾಯಿದ್ದೆ. ಅವರು ಒಬ್ಬಳೇ ಅಂತೇಳಿ ಹೆಲ್ಪಿಗೆ ಬರ್ತಾರೆ, ಆದರೆ ನಾನಿವತ್ತು ಅವ್ರನ್ನ ಹೆಲ್ಪಿಗೆ ಕರ್ಕೊಳ್ಳಲಿಲ್ಲ. ಯಾಕೆ ಗೊತ್ತಾ, ಅವರಿಗಂತೂ ಪ್ರತಿದಿನ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿರ್ತಾರೆ, ಅಲ್ಲಿರ್ತಾರೆ, ಎಲ್ಲಿರ್ತಾರೆ ಅಂತಲೇ ಗೊತ್ತಾಗಲ್ಲ. ಆ ಟೈಮಲ್ಲಿ ಏನು ಕೆಲಸ ಬೀಳುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ರೆಸ್ಟ್ಲೆಸ್ ಆಗಿ ಹೋಗ್ಬಿಟ್ಟಿದೆ ಅವ್ರಿಗೆ. ಹಾಗಾಗಿ ನಾನು ನಿಧಾನವಾಗಿ ಪೂಜೆ ಮಾಡಿಕೊಂಡ್ರೂ ಪರವಾಗಿಲ್ಲ, ನೀನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ನೋಡಬೇಕು. ನಾನು ಕೂತ್ಕೊಂಡು ಸ್ವಲ್ಪ ಟಿ ವಿ ನೋಡು, ನನ್ನ ಜೊತೆಗೆ ಸ್ವಲ್ಪ ಹೊತ್ತು ಬ್ಲೂ ಟೀ ಮಾಡಿದ್ದೆ, ಕುಡಿದ್ಬಿಟ್ಟು ನ್ಯೂಸ್ ನೋಡ್ತೀಯೋ ಅಥವಾ ಪೇಪರ್ ಓದ್ಕೊತೀಯೋ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಪ್ಪ, ನೋಡಬೇಕು ನಾನು ನೀಟಾಗಿ ಕೂತ್ಕೊಳ್ಳೋದ ಅಂತ ಹೇಳ್ಬಿಟ್ಟು ನಾನು ಕೂರಿಸಿದ್ದೀನಿ. ನೋಡ್ರಿ, ಕೂತ್ಕೋ, ಟೀ ಕುಡಿ, ಟಿ ವಿ ಎಲ್ಲ ನೋಡ್ಕೊ, ಅಷ್ಟರೊಳಗೆ ನಾನು ಕೆಲಸ ಮಾಡಿ ಫಸ್ಟು ನಿನಗೆ ತಿಂಡಿ ಕೊಟ್ಟು ಆನಂತರ ನಾನು ಕೆಲಸ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ನಾನೇ ಮಾಡ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು ಅವರಿಗೇನು ಕೆಲಸನ ಕೊಡಲಿಲ್ಲ. ನಾನು ಮಾಡ್ತೀನಿ ಅಂತ ಬರ್ತಾರೆ. ಮನೇಲಿದ್ದಾಗ ಸ್ವಲ್ಪ ಹೊತ್ತು ರೆಸ್ಟೇ ಸಿಗಲ್ಲ. ಆಮೇಲೆ ಅಂಗಡಿ ಅಂತ ಹೋದ್ರೆ ಅಲ್ಲೂ ಇರಲ್ಲ, ತೋಟಕ್ಕೆ ಹೋದರೆ ಅಲ್ಲೂ ತಾನೇ ಮಾಡಬೇಕು. ನಮಗೆ ಅನ್ಕೊಂಡು ಟೈಮ್ನಾಗ ಎಲ್ಲರೂ ಸಿಗಲ್ಲ. ಕೆಲಸಕ್ಕೆ ಏನಾದರೂ ಮಾಡಿಸ್ಬೇಕು ಅಂದರೆ ದುಡ್ಡು ಕೊಡ್ತೀನಿ ಅಂದರೂ ಸಿಗೋದು ಕಷ್ಟ ಇವತ್ತು ಕೆಲಸಗಾರರು. ನಾವೇ ಮಾಡ್ತೀವಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ನಾವೇನಾದರೂ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ತುಂಬ ಸ್ಟ್ರೈನ್ ಆಗಿರುತ್ತೆ, ಮೆಂಟಲಿ ಸ್ಟ್ರೈನು ಆಗಿರುತ್ತೆ, ಬಾಡಿ ಸ್ಟ್ರೈನು ಆಗಿರುತ್ತೆ. ಹಾಗಾಗಿ ನಾನು ಇವತ್ತು ಅವ್ರಿಗೆ ಯಾವುದೂ ಕೆಲಸ ಕೊಡಲಿಲ್ಲ. ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಗಿಡಗಳಿಗೆಲ್ಲ ನೀರು ಹಾಕಿ, ಅಂಗಳಕ್ಕೆ ನೀರು ಹಾಕಿ, ಸ್ವಲ್ಪ ಎಲ್ಲ ಕಲ್ಲುಗಳೆಲ್ಲ ತೊಳೆದ್ಬಿಟ್ಟು ನಾನೊಂದು ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗೆ ಬಂದೆ. ಇನ್ನೇನು ಒಳಗೆ ಬಂದರೆ ಶುರು ಇರುತ್ತಲ್ವ ತಿಂಡಿ, ಹೊಟ್ಟೆಪಾಡು ನೋಡ್ಕೋಬೇಕಲ್ವ. ಹಾಗೆಯೇ ನಾನು ಇವತ್ತೊಂದು ಶಾವಿಗೆ ಉಪ್ಪಿಟ್ಟು ಮಾಡೋಣ, ಜೊತೆಗೆ ಬಸ್ಸಾರು ಮಾಡೋಣ ಅಂತೇಳಿ ತೊಗರಿಬೇಳೆ, ಹೆಸರು ಕಾಳು, ಹಾಗೆ ಮೆಂತ್ಯ, ಕಿರಿಕ್ಸಾಲೆ, ಸಬ್ಬಸಿಗೆ ಸೊಪ್ಪು ಇದರಿಂದ ನಾನು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಎರಡಕ್ಕೂ ಒಮ್ಮೆನೇ ಮಾಡ್ಕೊತಿದ್ದೀನಿ. ನಾವು ಸಾಂಬಾರು ಏನಾದರೂ ಮಾಡೋದಿದ್ರೆ ತಿಂಡಿ ಜೊತೆಗೆ ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ಲಾಗಿರುತ್ತೆ. ಯಾಕೆ ಅಂತಂದರೆ ಮತ್ತೆ ಮಧ್ಯಾಹ್ನ ದಿನ ಪೂರ್ತಿ ಮನೆ ಕೆಲಸದಲ್ಲಿ ಇರಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಾವು ಬೇರೆ ಕೆಲಸ ಏನೂ ಮಾಡ್ಕೊಳಕ್ಕಾಗಲ್ಲ. ಹಂಗೆ ರಾಡಿ ಒಳಗೆ ರಾಡಿ ಹೆಚ್ಚಬೇಕಾರೆ ತರಕಾರಿ ಎಲ್ಲ ಒಟ್ಟಿಗೆ ಹೆಚ್ಕೊಂಡ್ಬಿಡೋದು, ಹಾಗೆ ಎಲ್ಲ ಒಟ್ಟಿಗೆ ಕೆಲಸನೇ ಆಗುತ್ತೆ. ಆಮೇಲೆ ಎಲ್ಲ ಅಡುಗೆ ಮನೆ ಕ್ಲೀನು ಮಾಡ್ಕೋಬೋದು. ರೈಸ್ ಒಂದು ನಿಧಾನವಾಗಿ ಕೂಗಿಸ್ಕೋಬೋದು ಅಥವಾ ಮುದ್ದೆ ನಿಧಾನವಾಗಿ ಮಾಡ್ಕೋಬೋದು. ಹಂಗಾಗಿ ಸಾರು ಪಲ್ಯ ಏನಾದರೂ ಇತ್ತಂದರೆ ತಿಂಡಿ ಜೊತೆಗೆ ತರಕಾರಿಗಳನ್ನ ಹೆಚ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಅಭಿಪ್ರಾಯ ಏನೋ ಗೊತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆಯೇ ನಾನು ಇವತ್ತಿನ ದಿನ ಒಂದು ಶಾವಿಗೆ ಉಪ್ಪಿಟ್ಟನ್ನು ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟೆ. ಪೂಜೆ ಎಲ್ಲ ನಾನು ಮಾಡ್ಕೊತೀನಪ್ಪ, ನೀನು ತಿಂದ್ಕೊಂಡು ಸಮಾಧಾನವಾಗಿ ಹೋಗು, ನಾನು ನಿಧಾನವಾಗೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ಒಂದು ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಟ್ಟೆ. ಹಾಗೆಯೇ ಅವರು ತಿಂದು ಅಲ್ಲಿ ಅಂಗಡಿ ಪೂಜೆಗೂ ಕೂಡ ಹೂವು ಎಲ್ಲ ಜೋಡಿಸ್ಕೊಂಡು ಅವರು ಕೂಡ ಹೊರಡೋಕ್ಕೆ ರೆಡಿಯಾದರು. ನಂದು ತಿಂಡಿ ತಯಾರಾಗ್ತಾಯಿತ್ತು. ಹಾಗೆ ಅದನ್ನು ಮಾಡ್ಕೊತಾನೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ನಾನು
ಮಾಡ್ಕೊತಾ ಇದ್ದೆ. ನಾವು ಏನು ಕೆಲಸ ಮಾಡ್ಕೋಬೇಕು ಅನ್ನೋದನ್ನು ಪ್ಲ್ಯಾನಲ್ಲಿದ್ದರೆ ಅವತ್ತಿನ ಕೆಲಸ ನೀಟಾಗಾಗುತ್ತೆ. ಹಾಗೆ ನಾನು ಇವತ್ತಿನ ದಿವಸ ಬೆಣ್ಣೆ ಏನು ನೆನ್ನೆ ಕಾಯಿಸ್ಬೇಕು ಅಂದ್ಕೊಂಡಿದ್ದೆ. ಸಂಜೆ ಆಯಿತು, ಮಧ್ಯಾಹ್ನ ಹರಟೆ ಅಂದರನೇ ಆಯಿತು. ಹಾಗಾಗಿ ನಾನು ಇವತ್ತಾದರೂ ಆ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಬೆಣ್ಣೆ ಎಲ್ಲನೂ ವಾಶ್ ಮಾಡಿ ಅದನ್ನೆಲ್ಲನ ಕ್ಲೀನ್ ಮಾಡಿಕೊಂಡು ನಾನು ಒಂದು ಬೆಣ್ಣೆ ಕಾಯಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಇತ್ತು. ನಾನು ಆಲ್ರೆಡಿ ಬೆಣ್ಣೆಯಲ್ಲಿ ತುಪ್ಪ ಕಾಯಿಸೋದನ್ನು ನಾನು ಮೊದಲು ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಆ ಮಂತಲ್ಲೇ ನಾನು ತೋರಿಸಿದ್ದೆ ಯಾವ ಥರ ಬೆಣ್ಣೆ ಕಾಯಿಸೋದು ಅಂತ ಹೇಳಿ. ಅದಕ್ಕೆ ಅಂತಲೇ ಪ್ರೈವೇಟಾಗಿ ಒಂದು ವೀಡಿಯೋನೂ ಕೂಡ ಮಾಡಿದ್ದೆ. ಇದರಲ್ಲೂ ಹಾಗೆ ಸ್ವಲ್ಪ ಲೈಟಾಗೆ ತೋರಿಸೋದಕ್ಕೂ ಇಷ್ಟಪಟ್ಟಿದ್ದೀನಿ. ಹಾಗೆ ಒಂದು ಸಣ್ಣದು ಒಂದು ಅದಕ್ಕೆ ಅಂತಲೇ ಸಪ್ರೇಟ್ ವೀಡಿಯೋನೂ ಕೂಡ ಮಾಡಿದ್ದೀನಿ ನಾನು. ಹಾಗೆಯೇ ಒಂದೊಂದು ಉಪ್ಪಿಟ್ಟು ರೆಡಿ ಆಯಿತು. ಹಾಗೆ ಸ್ನಾನ ಮುಗಿಸಿ ಪೂಜೆನೂ ಕೂಡ ಮಾಡಿಕೊಂಡೆ. ಹಾಗೆ ದೇವ್ರದ್ದು ಸ್ಕಿಪ್ ಆಯಿತು ಫೋಟೋ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಒಂದು ಕೂರಿಸಿದ ಫೋಟೋ ಇತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ. ನೋಡಿ, ನಾನಿವತ್ತು ಬಸ್ಸಾರನ್ನು ಉತ್ತರ ಕನ್ನಡ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಯಾಕಪ್ಪ ಅಂತೇಳಿದರೆ ಅವರು ಕಾಯಿ ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾನಿವತ್ತು ಹಸಿ ಕಾಯಿ ತುರಿ ಇರಲಿಲ್ಲ. ಹಾಗಾಗಿ ನಾನಿವತ್ತು ಆ ಸ್ಟೈಲಲ್ಲೇ ಇಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಆ ಥರ ಬಸ್ಸಾರು ಮಾಡಿದ್ದೀನಿ. ಕಾಳು ಸಾಂಬಾರು ಈ ರೀತಿ ಆಗಿದೆ. ಹಾಗೆಯೇ ನಾನು ಸ್ನಾನ ಮಾಡಿಬಿಟ್ಟು ಫಸ್ಟ್ ಬಂದು ನೈವೇದ್ಯಕ್ಕೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ರೈಸನ್ನು ಕೂಗಿಸಿ ಇಟ್ಟೋಗಿದ್ದೆ. ನೋಡಿ, ರೈಸನ್ನು ಕೂಡ ರೆಡಿ ಆಯಿತು. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಮುದ್ದೆನ ಮಾಡ್ತಾಯಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದರೆ ಟೈಮಿಗೆ ಸರಿಯಾಗಿ ಯಾರೂ ಸೆಟ್ ಆಗೋದಿಲ್ಲ ಊಟ ಮಾಡೋದಕ್ಕೆ. ಹಾಗಾಗಿ ನಾನು ಕೂಡ ಮಧ್ಯಾಹ್ನ ಮುದ್ದೆ ಮಾಡಲಿಲ್ಲ. ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯವ್ರು ಇವತ್ತು ತೋಟಕ್ಕೆ ಮಧ್ಯಾಹ್ನ ಕರೆಂಟ್ ಇರೋದ್ರಿಂದ ಹೋಗಿ ಬರ್ತೀನಿ ನಾನು. ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇದ್ದಾವೆ. ಇವಾಗ ಬೇಸಿಗೆ ಟೈಮ್ ಅಲ್ವಾ, ಏನಾದರೂ ಇದ್ದೇ ಇರುತ್ತೆ ಕಿರಿಕು. ಹಾಗಾಗಿ ರೆಡಿಯಾಗು ನೀನು, ನಾನು ಊಟ ಮಾಡ್ಕೊಂಡು ತೋಟಕ್ಕೆ ಹೋಗ್ತೀನಿ, ನೀನು ಶಾಪ್ಗೆ ಹೋಗು ಅಂತ ಹೇಳಿದರು. ಹಾಗಾಗಿ ನಾನು ಅಂಗಡಿ ರೆಡಿ ಆಗ್ತಾನೆ ಈ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ. ಅದರ ನಡುವೆ ನನ್ನ ಮಗಳು ಒಂದು ಬಾಗಿಲಿಗೆ ಭತ್ತದ ತೋರಣ ಆರ್ಡ್ರ್ ಮಾಡೋಕ್ಕೆ ಹೇಳಿದ್ದೆ ನಾನು. ಮುಂಚೆನೇ ತರಿಸಿದ್ವಿ ಮುಂದ್ಗಡೆ ಬಾಗಿಲಿಗೆ. ಅದನ್ನೆಲ್ಲ ಹಾಕಿ ಇದನ್ನು ಮಾಡಿದರೆ ಗುಬ್ಬಿಗಳು ನನ್ನ ಮನೆ ಹತ್ರ ಯಾವಾಗಲೂ ಗೂಡುಗಳನ್ನು ಇಟ್ಟಿರ್ತವೆ. ಗಿಡಗಳು ಸಂದಿಯಲ್ಲಿ ಭಾಳ ಗಿಡಗಳಿರೋದ್ರಿಂದ ಅದೆಲ್ಲ ತಿಂದು ರಾಶಿ ಕಸ ಹರಡೋದು ಎಲ್ಲನ, ಭತ್ತ ಎಲ್ಲ ಅದರೊಳಗಿನ ಅಕ್ಕಿ ಎಲ್ಲ ತಿಂದು. ಹಾಗಾಗಿ ಅಲ್ಲೇ ತೆಗ್ದಾಕ್ಬಿಟ್ವಿ. ತುಂಬ ಗಲೀಜು ಮಾಡೋದು, ಅದ್ರದ್ದು ವೇಸ್ಟ್ ಎಲ್ಲ ಮಾಡೋದು ಹಂಗೆಲ್ಲ ಇತ್ತಲ್ವ. ಹಾಗಾಗಿ ಅದು ತೆಗ್ದಾಕಿದ್ದೆ. ಆದರೆ ನನ್ನ ಮಗಳು ದೇವ್ರ ಮನೆಗಾದರೂ ಒಂದು ಹಾಕಮ್ಮ, ಚೆನ್ನಾಗಿರುತ್ತೆ ಲಕ್ಷಣವಾಗಿ ಅಂತೇಳಿದ್ಲು. ಹೌದಲ್ವಾ, ನಾನು ಫಲ ತುಂಬಿದ ಒಂದು ತೋರಣ ಒಳ್ಳೇದಲ್ವಾ, ಆಯಿತು ಒಂದು ಆರ್ಡ್ರ್ ಮಾಡಮ್ಮ ಅಂತ ಹೇಳಿದ್ದೆ. ಮಾಡಿದ್ಲು ಆರ್ಡ್ರು. ತುಂಬ ಚೆನ್ನಾಗಿ ಪ್ಯಾಕಿಂಗಾಗಿ ಕಳಿಸಿದ್ದಾರೆ. ಅದನ್ನೇ ನೋಡಿ ನಾನು ಎಲ್ಲ ನೀಟಾಗೆ ಬಿಚ್ತಾ ಇದ್ದೆ. ಒಂದು ಸರ್ತಿ ಎಲ್ಲ ಬಿಚ್ಚಿ ನೋಡೋಣ ಯಾವ ಥರ ಕಳಿಸಿದ್ದಾರೆ, ಏನಾದ್ರು ಡ್ಯಾಮೇಜ್ ಇದೆಯಾ ಫಸ್ಟ್ ನೋಡಿದರೆ, ನಾನು ಫೋನ್ ಮಾಡಿದರೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅದನ್ನು ಮತ್ತೆ ವಾಪಸ್ ಕಳಿಸೋಂಥ ಪ್ರಯತ್ನನಾದರೂ ಮಾಡ್ತಾಳೆ. ಚೆನ್ನಾಗಿತ್ತಂದರೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಚೆಕ್ ಮಾಡ್ತಾ ಇದ್ದೆ ನಾನು. ಎಷ್ಟು ಅಗಲ ಉದ್ದ ಎಲ್ಲ ಹೇಳಿದ್ವಿ ನಾವು, ಅದರಂತೆಯೇ ಚೆನ್ನಾಗಿ ಬಂದಿತ್ತು ಕೂಡ. ತುಂಬ ಸುಂದರವಾಗಿ ಹೆಂಡಿದ್ದಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್. ಎಷ್ಟು ಚೆನ್ನಾಗಿದು. ಒಂದು ಇವಾಗ ತೋರಣ ಅದು ಇದು ಹಾಕೋದ್ರ ಬದಲು ಇದನ್ನ ಹಾಕಿದರೆ ಅವರಿಗೂ ಕೂಡ ಒಂದು ಹೆಲ್ಪ್ ಮಾಡ್ದಂಗೆ ಇರುತ್ತೆ, ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಫಲಭರಿತವಾದಂಥ ಒಂದು ತೋರಣ ಅಂಥೇಳಿ ಆವಾಗಲೇ ಸೆಟ್ ಮಾಡಿಬಿಡೋಣ. ಅಲ್ಲಿ ಇಲ್ಲಿ ಇಟ್ಟರೆ ಅದು ಉದುರೋಗುತ್ತೆ ಭತ್ತ ಅಂಥೇಳಿ ನೋಡಿ ಸೆಟ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ದೇವ್ರ ಮನೆ ಬಾಗಿಲಿಗೆ. ಹಾಗೆಯೇ ಒಂದು ಬೆಣ್ಣೆನೂ ಕೂಡ ನಾನು ನಿನ್ನೆ ಸಂಜೆನೇ ಕಾಯಿಸ್ಬೇಕಿತ್ತು, ಸಾಯಂಕಾಲದ ಕಾಯಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಬೆಣ್ಣೆನ ಕಾಯಿಸೋದಕ್ಕೆ ಇಟ್ಟು ಹಬ್ಬಕ್ಕೆ ಪ್ರಿಪ್ರೇಷನ್. ತುಪ್ಪ ಖಾಲಿಯಾಗಿತ್ತಲ್ವ, 1-2-3 ದಿವಸ ಮುಂಚೆನೇ ಮಾಡಿಕೊಂಡ್ರೆ ತುಪ್ಪ ಇದ್ದಾಗಲೇ ಚೆನ್ನಾಗಿರುತ್ತೆ ಅಂಥೇಳಿ ನಾನೊಂದು 2 kg ಹೇಳಿದ್ದೆ. ಸದ್ಯಕ್ಕೆ ನನಗೆ ಸಿಕ್ಕಿದ್ದು 1 kg ಅಷ್ಟೇ. ಅದರಲ್ಲೂ ಸ್ವಲ್ಪ ಏನಕ್ಕಾದರೂ ಬೇಕಾಗುತ್ತೆ ಅಂತ 100 ಗ್ರಾಮ್ ಅಷ್ಟು ಬೆಣ್ಣೆನ ಎತ್ತಿಟ್ಟು ತುಪ್ಪ ಮಾಡಿದೆ. ನೋಡಿ ಇಷ್ಟು ತುಪ್ಪ ಬಂದಿದೆ. ತುಪ್ಪ ಕಾಯಿಸಿ ಎಲ್ಲ ನಾನು ಎತ್ತಿಡೋ ಅಷ್ಟೊತ್ತಿಗೆ ಮನೆಯವರು ಕೂಡ ಊಟಕ್ಕೆ ಬಂದರು. ಅವ್ರಿಗೂ ಕೂಡ ನಾನು ಊಟಕ್ಕೆಲ್ಲನ ಬಡಿಸ್ಕೊಟ್ಟೆ. ಬಡಿಸಿದ ನಂತರ ನಾನು ಕೂಡ ಊಟ ಮಾಡಿಕೊಂಡೆ. ಮತ್ತು ಟೈಮ್ ಆಗಿಬಿಡುತ್ತೆ. ಮತ್ತು ನಾನು ಬಂದಿದ್ದು ಅಲ್ಲಿಂದ 6-6:30 ಆಗಿತ್ತು ನಾನು ಶಾಪ್ಗೆ ಹೋಗಿ ಬಂದಾಗ.
ಮತ್ತು ಬೇಗ ಬೇಗ ಮುದ್ದೆನೂ ಕೂಡ ಮಾಡಿದೆ ನಾನು. ಟೈಮು ಬೇಗನೆ ಬಂದರು ನಮ್ಮ ಮನೆಯವರು ಕೂಡ. ಹಾಗೆಯೇ ಒಂದು ಮುದ್ದೆ ಎಲ್ಲ ಊಟ ಮಾಡಿಕೊಂಡೆ. ಯಾಕೆ ಅಂದರೆ ತುಂಬಾ ಮುಸ್ರೆಗಳು ಎಲ್ಲ ಇದ್ದವು. ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ್ದು ಕೂಡ ತೊಳೆಯೋಕ್ಕಾಗಲಿಲ್ವಲ್ಲ ನನ್ನ ಕೈಲಿ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು. 8 ಗಂಟೆ ಅನ್ನೋ ಅಷ್ಟೊತ್ತಿಗೆ ನಾನು ಮುದ್ದೆ ಎಲ್ಲ ಮಾಡಿ ಊಟ ಮಾಡಿಕೊಂಡ್ವಿ ನಾವು. ಮಧ್ಯಾಹ್ನ ಅನ್ನ ಊಟ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಹಶ್ವಾಗಿತ್ತು. ಸಂಜೆ ಸ್ನ್ಯಾಕ್ಸು ಅದು ಇದು ಅಂತ ಏನಿಲ್ಲ. ಆಮೇಲೆ ಕಾಫಿ ಟೀ ಅಂತಲೂ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆಗಲೇ ನಾನು ಬಂದಾಗ 6:30 ಇಂದ 7 ಗಂಟೆ ಹತ್ತತ್ರ ಆಗಿತ್ತಲ್ವ. ಹಾಗಾಗಿ ಮುಸ್ರೆನೂ ಕೂಡ ಜಾಸ್ತಿನೇ ಇತ್ತು. ಹಾಗಾಗಿ ಹೊರಗೆ ಹೋಗಿ ಬಂದರೆ ತಲೆ ಗಿಮ್ಮಂತಿರುತ್ತೆ. ಎಷ್ಟು ಬೇಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವೋ ಅನಿಸುತ್ತೆ. ನಾವು ಅಪರೂಪಕ್ಕೆ ಒಂದು ಸರ್ತಿ ಹೊರಗೆ ಹೋಗ್ತೀವಿ, ಏನೋ ಒಂದು ಹೆಲ್ಪ್ ಮಾಡೋಣ ಗಂಡು ಮಕ್ಕಳಿಗೆ ಅಂತ. ದಿನನಿತ್ಯ ಅಫಿಷಿಯಲ್ಸು ಹೋಗಿ ಬಂದು ಮನೆ ಮೇಂಟೈನ್ ಮಾಡ್ತಾರಲ್ಲ, ಆ ಹೆಣ್ಮಕ್ಳಿಗೆ ಒಂದು ಹ್ಯಾಟ್ಸಪ್ಪು. ಮನೆಯಲ್ಲೂ ಸರಿದೂಗಿಸಿ ಹೊರಗೂ ಮಾಡ್ತಾರಲ್ಲ, ಅದಕ್ಕಾಗಿ ಅವ್ರಿಗೊಂದು ಹ್ಯಾಟ್ಸಪ್ ಅಂತೂ ಹೇಳಲೇಬೇಕು. ಹಾಗಾಗಿ ನಮಗೆ ಎಷ್ಟೊಂದು ಕಷ್ಟ ಆಗುತ್ತಲ್ವ, ಅಪರೂಪಕ್ಕೆ ಒಂದು ಸರಿ ಹೋಗಿ ಬರೋರಿಗೆ. ಅವರೆಲ್ಲ ತೂಗಿಸ್ಕೊಂಡು ರಜಾ ದಿನದಲ್ಲಿ ಅವ್ರ ಕೆಲಸ ಎಲ್ಲ ಮುಗಿಸ್ಕೋಬೇಕು, ಜೋಡಿಸ್ಕೋಬೇಕು, ಮೇಂಟೈನ್ ಮಾಡ್ತಾರಲ್ಲ, ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ನಾನು ಎಲ್ಲನೂ ವಾಶೆಲ್ಲ ಮಾಡಿ ಮುಗಿಸ್ಕೊಂಡು ಬೇಗ ಸ್ವಲ್ಪ ರೆಸ್ಟ್ ಮಾಡೋಣ ಇವತ್ತು. ಯಾಕೋ ಕುತ್ಕೊಳ್ಳೋದಕ್ಕೂ ಕೂಡ ಟೈಮ್ ಆಗಲಿಲ್ಲ. ನಾನು ಪ್ರಿಪ್ರೇಷನ್ ಏನೇನೋ ಮಾಡಬೇಕಂತಿದ್ದೆ, ಆಗಲಿಲ್ಲ. ಇವತ್ತು ತುಪ್ಪ ಒಂದೇ ಕಾಸೋಕ್ಕಾಗಿದ್ದು ನನಗೆ. ಇನ್ನೂ ಬಾಕಿ ಕೆಲಸ ನಾಳೆಗೆ ಉಳ್ಕೊಂಡಿದೆ. ನನ್ನ ಕೆಲಸ ಎಲ್ಲ ಮುಗಿದಾಗ 10 ಗಂಟೆ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.